ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ನಾವು ಕಳೆದ 1.5 ವರ್ಷದಿಂದ ಹತ್ತಿಕ್ಕೋದಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಕಡಿಮೆ ಆಗಿದೆ, ನಂಬರ್ ಆಫ್ ಕೇಸಸ್ಸು ಕಮ್ಮಿ ಆಗಿದೆ ಮತ್ತು ತುಂಬ ಸೀಸರ್ಸು ಅದೆಲ್ಲ ಮಾಡಿ ಒಂದು ಹತೋಟಿಗೆ ತಂದಿದ್ದೇವೆ. ಆದರೆ ನಮಗೆ ಆತಂಕ ಇರತಕ್ಕಂಥದ್ದು ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು, ಪೇಯ್ನ್ ಕಿಲ್ಲರ್ಸು ಬೇರೆ ಬೇರೆ ಕಂಪನಿಯವರು ಫಾರ್ಮಸ್ಯೂಟಿಕಲ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಈಗ ಈಸಿಯಾಗಿ ಸಿಗ್ತಾ ಇದೆ ಅಂಥೇಳಿ ಒಂದಿಷ್ಟು ಮಾಹಿತಿಗಳು ಬಂದಿದೆ. ಅದನ್ನು ಕೂಡ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಭೆ ಕರೆದಿದೆ, ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಅದಕ್ಕೆ ಇವತ್ತು 11 ಗಂಟೆಗೆ ಒಂದು ಸಭೆ ಇದೆ. ಯಾವ ರೀತಿ ಡ್ರಗ್ ಕಂಟ್ರೋಲರ್ಸ್ಗಳಿಗೆ ಹೇಳಬೇಕಾಗತ್ತೆ ಅಥವಾ ಇದು ಕಾನೂನೇ ಬೇರೆ ಆಗಿಬಿಡುತ್ತೆ ಇದಕ್ಕೆ. ಯಾಕೆಂದರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ, ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಡ್ರಗ್ ಪೆಡ್ಲರ್ಗಳಿಗೆ ಕಡಿವಾಣ ಹಾಕಿದ್ರೆ ಸಂಪೂರ್ಣ ಕಡಿವಾಣ ಹಾಕ್ಬೋದು? ಅಲ್ಲಲ್ಲ, ಇದು ಬೇರೆ. ಇದು ನಾನು ಹೇಳ್ತಾ ಇರೋದೇ ಬೇರೆ. ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸು ಬೇರೆ ಬೇರೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸು, ಆ ಟ್ಯಾಬ್ಲೆಟ್ಸನ್ನು ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೋದು ಅನ್ನೋ ಥರ ಆಗಿಬಿಟ್ಟಿದೆ ಅಂತ. ನಾವು ಈ ಗಾಂಜಾ ಈ ಥರ ಸಿಂಥೆಟಿಕ್ ಡ್ರಗ್ಸು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೇವೆ. ಆದಷ್ಟು ಕಂಪ್ಲೀಟ್ ನಿಲ್ಲಿಸದೇ ಇದ್ದರೂ ಕೂಡ ತುಂಬ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗಿದೆ. ನಮಗೆ ಕೇಸಸ್ ನೋಡಿದರೆ ಕೂಡ ಗೊತ್ತಾಗ್ತದೆ, ಭಾಳ ಕಡಿಮೆ ಆಗಿದೆ. ಆದರೂ ಎಲ್ಲ ರೀತಿಯ ಕಂಟ್ರೋಲನ್ನು ಕೂಡ ಮಾಡ್ತಾಯಿದ್ದೀವಿ. ಸುಮಾರು ಯಶಸ್ವಿ ಆಗಿದೆ. ಈಗ ರಾಜ್ಯದಲ್ಲಿ ಡ್ರಗ್ಸ್ ದಂಧೆ ನಾವು ಕಳೆದ 1.5 ವರ್ಷದಿಂದ ಹತ್ತಿಕ್ಕೋದಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಕಡಿಮೆ ಆಗಿದೆ, ನಂಬರ್ ಆಫ್ ಕೇಸಸ್ಸು ಕಮ್ಮಿ ಆಗಿದೆ ಮತ್ತು ತುಂಬ ಸೀಸರ್ಸು ಅದೆಲ್ಲ ಮಾಡಿ ಒಂದು ಹತೋಟಿಗೆ ತಂದಿದ್ದೇವೆ. ಆದರೆ ನಮಗೆ ಆತಂಕ ಇರತಕ್ಕಂಥದ್ದು ಈ ಮೆಡಿಕಲ್ ಶಾಪ್ಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅಂತೇಳಿ ಟ್ಯಾಬ್ಲೆಟ್ಸ್ಗಳು, ಪೇಯ್ನ್ ಕಿಲ್ಲರ್ಸು ಬೇರೆ ಬೇರೆ ಕಂಪನಿಯವರು ಫಾರ್ಮಸ್ಯೂಟಿಕಲ್ ಕಂಪನಿಯವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಈಗ ಈಸಿಯಾಗಿ ಸಿಗ್ತಾ ಇದೆ ಅಂಥೇಳಿ ಒಂದಿಷ್ಟು ಮಾಹಿತಿಗಳು ಬಂದಿದೆ. ಅದನ್ನು ಕೂಡ ಯಾವ ರೀತಿ ರೆಗ್ಯುಲೇಟ್ ಮಾಡಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಭೆ ಕರೆದಿದೆ, ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಅದಕ್ಕೆ ಇವತ್ತು 11 ಗಂಟೆಗೆ ಒಂದು ಸಭೆ ಇದೆ. ಯಾವ ರೀತಿ ಡ್ರಗ್ ಕಂಟ್ರೋಲರ್ಸ್ಗಳಿಗೆ ಹೇಳಬೇಕಾಗತ್ತೆ ಅಥವಾ ಇದು ಕಾನೂನೇ ಬೇರೆ ಆಗಿಬಿಡುತ್ತೆ ಇದಕ್ಕೆ. ಯಾಕೆಂದರೆ ಇದು ಮೆಡಿಸಿನ್ ಅಂತ ಹೇಳಿ ಏನು ಮಾರಾಟ ಮಾಡ್ತಾರೆ, ಅದನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಡ್ರಗ್ ಪೆಡ್ಲರ್ಗಳಿಗೆ ಕಡಿವಾಣ ಹಾಕಿದ್ರೆ ಸಂಪೂರ್ಣ ಕಡಿವಾಣ ಹಾಕ್ಬೋದು? ಅಲ್ಲಲ್ಲ, ಇದು ಬೇರೆ. ಇದು ನಾನು ಹೇಳ್ತಾ ಇರೋದೇ ಬೇರೆ. ನಾನು ಹೇಳ್ತಾ ಇರೋದು ಸಿಂಥೆಟಿಕ್ ಡ್ರಗ್ಸ್ ಅಂದರೆ ಟ್ಯಾಬ್ಲೆಟ್ಸು ಬೇರೆ ಬೇರೆ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ ಡಾಕ್ಟರ್ಸು, ಆ ಟ್ಯಾಬ್ಲೆಟ್ಸನ್ನು ಈಸಿಯಾಗಿ ಮೆಡಿಕಲ್ ಶಾಪಲ್ಲಿ ತೊಗೋಬೋದು ಅನ್ನೋ ಥರ ಆಗಿಬಿಟ್ಟಿದೆ ಅಂತ. ನಾವು ಈ ಗಾಂಜಾ ಈ ಥರ ಸಿಂಥೆಟಿಕ್ ಡ್ರಗ್ಸು ಅದನ್ನೆಲ್ಲ ಕಂಟ್ರೋಲ್ ಮಾಡಿದ್ದೇವೆ. ಆದಷ್ಟು ಕಂಪ್ಲೀಟ್ ನಿಲ್ಲಿಸದೇ ಇದ್ದರೂ ಕೂಡ ತುಂಬ ಡ್ರಾಸ್ಟಿಕ್ಕಾಗಿ ಕಡಿಮೆ ಆಗಿದೆ. ನಮಗೆ ಕೇಸಸ್ ನೋಡಿದರೆ ಕೂಡ ಗೊತ್ತಾಗ್ತದೆ, ಭಾಳ ಕಡಿಮೆ ಆಗಿದೆ. ಆದರೂ ಎಲ್ಲ ರೀತಿಯ ಕಂಟ್ರೋಲನ್ನು ಕೂಡ ಮಾಡ್ತಾಯಿದ್ದೀವಿ. ಸುಮಾರು ಯಶಸ್ವಿ ಆಗಿದೆ. ಈಗ